ಸ್ಟೇಟ್ ಔಟ್ಸೈಡ್ ಸ್ಟೇಟ್ ವೆಹಿಕಲ್ಸ್ ಎಷ್ಟು ರಿಜಿಸ್ಟರ್ ಆಗುತ್ತೆ ಎವ್ರಿ ಮಂತ್? 5 ಕೋಟಿ 10 ಕೋಟಿ ವೆಹಿಕಲ್ಸ್ ಇಲ್ಲಿ ಬರ್ತವೆ. ಇಲ್ಲಿ ಮಜಾ ಮಾಡ್ಕೊಂಡು ಹೋಗ್ತಾರ ಅವ್ರು. ರಿಜಿಸ್ಟರ್ ಮಾಡಲ್ಲ. ಎಷ್ಟು ರಿಜಿಸ್ಟರ್ ಮಾಡಿದಿರಿ, ಎಷ್ಟು ಫೈನ್ ಹಾಕಿದಿರಿ? 30 ಡೇಸ್ ಜಾಸ್ತಿ ಮಾಡಂಗಿಲ್ಲ ಅವ್ರು. ಇಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ನಮ್ಮ ಆಫೀಸರ್ ಮಾಡಿದ್ದು ಜಾಸ್ತಿ ಮಾಡಿ ಸಂತೋಷ. ಒಂದು ದಿನಕ್ಕೆ 16 ಕೋಟಿ ಕಲೆಕ್ಟ್ ಮಾಡಿದ್ವಿ. ಕೃಷ್ಣ ನೀವು 14 ಕೋಟಿ 20 ಕೋಟಿ ಇನ್ವೆಂಟಲ್ ಫಾರ್ ಮೀ. ಸೊ ಡ್ಯೂಟಿ ಕೆಲಸ ಮಾಡಿ, ಡ್ಯೂಟಿ ಡೂ ದ ಜಾಬ್. ನೀವು ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಇದ್ಯಾಕೆ 20 ಕೋಟಿ ಖುಷಿ ಪಡ್ತೀನಿ ನಾನು. ಈ ಅರ್ಧ ಕೆಲಸ ಮಾಡಿದಾರ ಒಬ್ಬ ಪ್ರೈವೇಟ್ ಅಲ್ಲಿ ಇಷ್ಟು ಇಕ್ಕಿದಲ್ಲ. ಉಯಿದ್ ಕನ್ಸರ್ನ್ ನಿಮ್ ಕಸ್ಟಡಿ ಪಬ್ಲಿಕ್ ಡಾಕ್ಯುಮೆಂಟ್. ಹೌ ಕ್ಯಾನ್ ಇಟ್ ಬಿ ಪ್ರೈವೇಟ್ ಕಸ್ಟಡಿ? ಯು ಆರ್ ಸೆಲ್ಲಿಂಗ್ ದಿ RTO ಆಫೀಸ್ ಟು ದಿ ಪ್ರೈವೇಟ್ ಪೀಪಲ್. ಹೆಂಗ್ ಸರ್? ನಂಗೆ ಅರ್ಥ ಆಗ್ತಾ ಇಲ್ಲ. ನೋಡಿ ಇವಾಗ ಟೋಟಲ್ ಎಷ್ಟಿದಾಗಿದೆ. ಅವನು ಪಬ್ಲಿಕ್ ಡಾಕ್ಯುಮೆಂಟ್ ಹೆಂಗೋಯ್ತು? ಇವು ಇಂಪ್ಲೀಡ್ ನಮ್ಮ ಟ್ರಾನ್ಸ್ಪೋರ್ಟ್ ಆಫೀಸರ್ ಅವರು ಯೂಸ್ ಮಾಡಿ ವಿತ್ ಕನ್ಸರ್ನ್ ಡಿಸ್ಟ್ರಿಬ್ಯೂಟ್ ಆಲ್ ದಿಸ್ RC ಅಂಡ್ LSS ಯಾರು ಕನ್ಸ್ಯೂಮ್ ಮಾಡೋದು? ವಿತ್ ದಟ್ ಸೂಪರ್ಡೆಂಟ್ ಇಷ್ಟು ಎಲ್ಲಿ ಡಿಸ್ಪ್ಯಾಚ್ ಮಾಡಿದ್ವಿ? ಎಲ್ಲಿ ಡಿಸ್ಪ್ಯಾಚ್ ಮಾಡಿದ್ವಿ? ಇಷ್ಟೆಲ್ಲ ಕೊಡು. ಡಿಸ್ಪ್ಯಾಚ್ ಮಾಡಿದ್ರೆ ಇಷ್ಟು ಕೊಡು, ಅಕ್ನಾಲಜ್ಮೆಂಟ್ ಕೊಡು. ಪೋಸ್ಟ್ ಮಾಡಿರೋದೆಲ್ಲ ಆಫೀಸ್ ಬರೋದ ಲಕ್ಷಣನ ನಿಮ್ಮ ಕೋಡ್ ಇಲ್ವಾ? ಏನ್ ಡ್ರೆಸ್ ಹಾಕೊಂಡ್ಬರ್ಬೇಕು ಕೋಡ್ ಇಲ್ವಾ? ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿದ್ದೀನಿ ಈಗ ಅವತಾರ. ಅವ್ನು ನೋಡಿ ಕಡೆ ಬಾಯ್ ಕಡೆ ಜೀನ್ಸ್ ಪ್ಯಾಂಟ್ ಎಲ್ಲ ಕಡೆ ಬನ್ನಿ ಜೀನ್ಸ್ ಪ್ಯಾಂಟ್ ಎಲ್ಲ ಕಡೆ ಬನ್ನಿ. ಫೋಟೋ ಜೀನ್ಸ್ ಪ್ಯಾಂಟ್ ಕಡೆ. ಇದೇನು RTO ಆಫೀಸು ನಮ್ಗೆ ಅರ್ಥ ಆಗ್ತಾ ಇಲ್ಲ. ವಾಟ್ ಇಸ್ ದಿಸ್ ಸರ್? ನೀವು ಏನ್ ಕಂಟ್ರೋಲ್ ಮಾಡ್ತೀರಿ? 15 ಕೋಟಿ ಸರ್ ಅಂತ ಹೇಳಿದ್ರಿ. ಇವಾಗ ಹೇಳಿ ಏನು ರೆಗ್ಯುಲೇಟ್ ಮಾಡಿದ್ರಿ ನೀವು? ಬೀಯಿಂಗ್ ರೀಜನಲ್ ಟ್ರಾನ್ಸ್ಫರ್ ಆಫೀಸರ್ ಆಗಿ ವೈ ಯು ನಾಟ್ ರೆಗ್ಯುಲೇಟ್ ದಿಸ್ ಜೀನ್ಸ್ ಪ್ಯಾಂಟ್ ಸರ್? ಯಾಕೆ ಮಾಡಿಲ್ಲ ನೀವು? ನೀವೇನು ರೆಗ್ಯುಲರ್ ಎಂಪ್ಲಾಯೀಸಾ? ನೀವೆಲ್ಲ 3 ಜನ ರೆಗ್ಯುಲರ್ ಎಂಪ್ಲಾಯೀಸಾ? ಎಂತ ಮಾಡ್ತೀರಿ? ಕೋರ್ಟ್ ಬರ್ಬೇಕಾದ್ರೆ ಬಿಕ್ಕರಕ್ಕಮ್ಮನೆ ನಾಳೆಯಿಂದ ಈ ಆಫೀಸ್ ಬರ್ಬೇಕಾದ್ರೆ ಗೌರ್ಮೆಂಟ್ ಒಂದು ಕೋಡ್ ಮಾಡಿದ ತಾನೆ, ಯೂನಿಫಾರ್ಮ್ ಇರ್ಬೇಕು ಅಂತ. ಯೂನಿಫಾರ್ಮ್ ಇರ್ಬೇಕು ತಾನೆ, ಡ್ರೆಸ್ ಕೋಡ್ ಇದೆ. ನಾಳೆಯಿಂದ ಒಂದು ಕೆಲಸ ಮಾಡಿ, ಇದು ಟಿ ಶರ್ಟ್ ಹಾಕೊಂಬಂದವನೆ ಒಂದು ಕೆಲಸ ಮಾಡು, ಇಲ್ಲಿಗೆ ನಿಕ್ಕರ್ ಹಾಕೊಂಬಂದ್ಬಿಡಪ್ಪ. ನೀವು ಅದು ಕೆಲಸ ಮಾಡ್ತಿರ್ಬೇಕು. ಹೆಣ್ಮಕ್ಳು ಇದ್ದ ಇಲ್ಲಿ ಈ ಆಫೀಸ್ ಬಂದಾಗ ಇದೆ ನಿಮ್ ಊಟ ಹಾಕೋ ದೇವಸ್ಥಾನ ಇದು. ಇಲ್ಲಿ ಕಾಯ ವಾಚ ಮನಸ ಬದುಕಬೇಕು. ಏನಕ್ಕೆ ಬರ್ತೀರಿ? ಜೀನ್ಸ್ ಪ್ಯಾಂಟ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಮನೆಗೆ ಬಂದಂಗೆ ಬಂದಿದೀಯಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ರೆಗ್ಯುಲರ್ ಎಂಪ್ಲಾಯ್ಸ್ ಇವರು. ಅದು ಕೇಸ್ ಲಿಸ್ಟ್ ಮಾಡ್ತಾರೆ. ಒಂದು ಕೇಸ್ ಲಿಸ್ಟ್ ಮಾಡಿಸಿ ಅವ್ರನ್ನ ಕರೆಸಿ ಕೇಸ್ ಇಷ್ಟು RC ಎಲ್ಲ ಇದು ಮತ್ತೆ ಎಲ್ಲ ಲೈಸೆನ್ಸ್ DLO RC 2 ಎಷ್ಟು ಕಾರ್ಡ್ ಇಲ್ಲಿದೆ ಹೆಂಗ್ ಹೋಯ್ತು ಅವ್ರು ಆನ್ಸರ್ ಮಾಡಲಿ. ಲಿಸ್ಟ್ ಮಾಡೋ ಕೇಸು ಅವ್ನ ಯಾರು ಕರ್ತೀವಿ ನಮ್ಮ ಲೋಕಲ್ ಪೊಲೀಸ್ ಅವ್ರು.